ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಗ್ಯಾಸ್ ಟ್ರಬಲ್ನಿಂದ ಬಳಲುತ್ತಿರುವ ಭಾರತಕ್ಕೆ ಮತ್ತೊಂದು ಶಾಕ್. ಕತಾರ್ನ ವಿಶ್ವದ ಅತಿದೊಡ್ಡ ಅನಿಲ ಘಟಕದ ಮೇಲೆ ಇರಾನ್ ದಾಳಿ. ದುರಸ್ತಿ ಕಾರ್ಯಕ್ಕೆ ತಗುಲಲಿದೆ 5 ವರ್ಷ. ದುಬಾರಿ ವಾಹನ ಸವಾರರಿಗೆ ಬಿಗ್ ಶಾಕ್. ಪ್ರೀಮಿಯಂ ಪೆಟ್ರೋಲ್ ದರ ದಿಢೀರ್ ಏರಿಕೆ. ಸಾಮಾನ್ಯ ತೈಲದ ದರ ಯಥಾಸ್ಥಿತಿ. ಆನ್ಲೈನ್ ಫುಡ್ ಡೆಲಿವರಿಗೂ ತಟ್ಟಿದ ಯುದ್ಧದ ಬಿಸಿ. ಝೊಮ್ಯಾಟೊ ಆಪ್ನಿಂದ ಗ್ರಾಹಕರಿಗೆ ಬೆಲೆ ಏರಿಕೆ ಶಾಕ್. ಪ್ಲಾಟ್ಫಾರ್ಮ್ ದರದಲ್ಲಿ ದಿಢೀರ್ ಏರಿಕೆ. ತೆಂಕುತಿಟ್ಟು ಯಕ್ಷಗಾನದ ದಶಾವತಾರಿ ಗೋವಿಂದ್ ಭಟ್ ಅಸ್ತಂಗತ. ಸರ್ವಶ್ರೇಷ್ಠ ಕಲಾವಿದನ ನಿಧನಕ್ಕೆ ಯಕ್ಷಲೋಕ ಕಂಬನಿ. ಎಂದಿಗೂ ಮರೆಯಲಾಗದ 70 ವರ್ಷ ಸುದೀರ್ಘ ಸೇವೆಯ ಸಾಧನೆ. ಬಿಸಿಸಿಐ ವಿರುದ್ಧ ವರ್ಣಭೇದ ಆರೋಪ. ಕಾಮೆಂಟರಿ ಪ್ಯಾನೆಲ್ನಿಂದ ಲಕ್ಷ್ಮಣ್ ಶಿವರಾಮಕೃಷ್ಣನ್ ಹಠಾತ್ ನಿವೃತ್ತಿ. 23 ವರ್ಷಗಳ ಸುದೀರ್ಘ ವೃತ್ತಿ ಜೀವನಕ್ಕೆ ತೆರೆ ಎಳೆದ ಮಾಜಿ ಲೆಗ್ ಸ್ಪಿನ್ನರ್. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದಿಂದಾಗಿ ಸಂಪೂರ್ಣ ವಿಶ್ವವೇ ತಲ್ಲಣಿಸಿದೆ. ಭಾರತವಂತೂ ಅಗತ್ಯ ಪ್ರಮಾಣದಲ್ಲಿ ಗ್ಯಾಸ್ ಪೂರೈಕೆ ಮಾಡಲಾಗದೆ ತೀವ್ರ ಸಂಕಷ್ಟದಲ್ಲಿದೆ. ವಾಣಿಜ್ಯ ಸಿಲಿಂಡರ್ ಅವಲಂಬಿಸಿ ನಡೆಯುವ ಎಲ್ಲ ಉದ್ಯಮಗಳು ನೆಲಕಚ್ಚುವ ಅಪಾಯದಲ್ಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಮತ್ತೊಂದು ಶಾಕ್ ಎದುರಾಗಿದೆ. ಇಡೀ ವಿಶ್ವಕ್ಕೆ 17% LPG ಅನಿಲ ಪೂರೈಕೆ ಮಾಡುವ ಕತಾರ್ನ ಜಗತ್ತಿನ ಅತಿ ದೊಡ್ಡ ಅನಿಲ ಘಟಕದ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಇರಾನ್ನ ಈ ಕ್ಷಿಪಣಿ ದಾಳಿಯಿಂದಾಗಿ ಭಾರತದ ಗ್ಯಾಸ್ ಟ್ರಬಲ್ ಮತ್ತಷ್ಟು ಹೆಚ್ಚಲಿದೆ. ಭಾರತಕ್ಕೆ ಅವಶ್ಯವಿರುವ ನೈಸರ್ಗಿಕ ಅನಿಲ 47% ಕತಾರ್ನಿಂದಲೇ ಪೂರೈಕೆ ಆಗುತ್ತಿತ್ತು. ಇಷ್ಟು ದಿನ ಹಾರ್ಮುಜ್ ಜಲಸಂಧಿಯ ಬಂದ್ನಿಂದಲೇ ಈ ಮಟ್ಟಿಗೆ ಎಫೆಕ್ಟ್ ಅನುಭವಿಸಿದ್ದ ಭಾರತಕ್ಕೆ ಇರಾನ್ನ ಈ ದಾಳಿ ಬಹುದೊಡ್ಡ ಮರ್ಮಾಘಾತವನ್ನೇ ನೀಡಿದೆ. ಈ ಅನಿಲ ಘಟಕ ದುರಸ್ತಿ ಕಾರ್ಯ ಪೂರ್ಣಗೊಳ್ಳಲು ಕನಿಷ್ಠ 5 ವರ್ಷ ಬೇಕಾಗಲಿದ್ದು, ಅಲ್ಲಿವರೆಗೂ ಭಾರತ ನೈಸರ್ಗಿಕ ಅನಿಲ ಪೂರೈಕೆಗೆ ಯಾವ ಮಾರ್ಗ ಕಂಡುಕೊಳ್ಳುತ್ತದೆ ಎಂಬುದೇ ಸದ್ಯದ ಯಕ್ಷ ಪ್ರಶ್ನೆಯಾಗಿದೆ. ಯುದ್ಧದಿಂದ ಉಂಟಾಗಿರುವ ಗ್ಯಾಸ್ ಎಮರ್ಜೆನ್ಸಿ ಇದೀಗ ಕರ್ನಾಟಕದ ಪ್ರತಿಷ್ಠಿತ KMFಗೂ ತಟ್ಟಿದೆ. ನಂದಿನಿ ಹಾಲಿನ ಉತ್ಪನ್ನಗಳ ತಯಾರಿಕೆಗೆ ಪ್ರತಿ ತಿಂಗಳು 428 ವಾಣಿಜ್ಯ ಸಿಲಿಂಡರ್ಗಳನ್ನ KMF ಬಳಕೆ ಮಾಡುತ್ತಿದೆ. ಆದ್ರೆ ಈಗ KMF ನಲ್ಲಿಯೂ ವಾಣಿಜ್ಯ ಸಿಲಿಂಡರ್ನ ಅಭಾವ ಸೃಷ್ಟಿಯಾಗಿದ್ದು, ಗ್ಯಾಸ್ ಪೂರೈಕೆಗಾಗಿ IOC ಮೊರೆ ಹೋಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ನೇರ ಪರಿಣಾಮ ಕಚ್ಚಾ ತೈಲಗಳ ಮೇಲೆ ಬೀರಿದೆ. ಗೃಹ ಬಳಕೆಯ ಸಿಲಿಂಡರ್ ದರ ಈಗಾಗಲೇ ಏರಿಕೆಗೊಂಡಿದೆ. ಇದೀಗ ಈ ಸಾಲಿಗೆ ಪ್ರೀಮಿಯಂ ಪೆಟ್ರೋಲ್ ಕೂಡ ಸೇರ್ಪಡೆಯಾಗಿದೆ. ದೇಶಾದ್ಯಂತ ಸಾಮಾನ್ಯ ಪೆಟ್ರೋಲ್ ಹಾಗೂ ಡೀಸೆಲ್ ದರದಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲಾಗಿದೆ. ಆದರೂ ಸಹ ಪ್ರೀಮಿಯಂ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 2.35 ರೂಪಾಯಿ ಹಾಗೂ ಕೈಗಾರಿಕಾ ಡೀಸೆಲ್ ದರದಲ್ಲಿ 22 ರೂಪಾಯಿ ಏರಿಕೆ ಕಂಡು ಬಂದಿದೆ. ಇಂಡಿಯನ್ ಆಯಿಲ್ ನ XP 95 ಪೆಟ್ರೋಲ್, ಹಿಂದೂಸ್ತಾನ್ ನ ಪೆಟ್ರೋಲಿಯಂ ಪವರ್ ಪೆಟ್ರೋಲ್, ಭಾರತ್ ಪೆಟ್ರೋಲಿಯಂ ನ ಸ್ಪೀಡ್ ಪೆಟ್ರೋಲ್ ದರಗಳಲ್ಲಿ ಈ ಏರಿಕೆ ಕಂಡು ಬಂದಿದೆ. ಇನ್ನು ನಿತ್ಯ ಬಳಕೆಯ ಸಾಮಾನ್ಯ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಳಿತ ಕಂಡರೂ ಜನಸಾಮಾನ್ಯರ ಮೇಲೆ ಹೊರೆಯಾಗದಂತೆ ತೈಲ ಕಂಪನಿಗಳು ಸಾಮಾನ್ಯ ಇಂಧನ ದರವನ್ನು ಸ್ಥಿರವಾಗಿಟ್ಟಿವೆ. ಇದರಿಂದಾಗಿ ಸಾರಿಗೆ ವೆಚ್ಚ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗದೆ ಸ್ಥಿರತೆ ಕಾಯ್ದುಕೊಳ್ಳಲು ಸಾಧ್ಯವಾಗಿದೆ. ಪ್ರಮುಖ ಆನ್ಲೈನ್ ಫುಡ್ ಡೆಲಿವರಿ ಸಂಸ್ಥೆಯಾದ ಝೊಮ್ಯಾಟೊ ತನ್ನ ಗ್ರಾಹಕರಿಗೆ ದಿಢೀರ್ ಶಾಕ್ ನೀಡಿದೆ. ತನ್ನ ಪ್ಲಾಟ್ಫಾರ್ಮ್ ಶುಲ್ಕವನ್ನ 14 ರೂಪಾಯಿ 90 ಪೈಸೆ ಹೆಚ್ಚಿಸುವ ಮೂಲಕ ಆನ್ಲೈನ್ ಫುಡ್ ಬೆಲೆ ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿದೆ. ಈ ಮೊದಲು GST ಹೊರತುಪಡಿಸಿ ಆನ್ಲೈನ್ ಪ್ಲಾಟ್ಫಾರ್ಮ್ ದರ 12 ರೂಪಾಯಿ 50 ಪೈಸೆ ಆಗಿತ್ತು. ಆದರೆ ಈ ದರ ಇದೀಗ 14 ರೂಪಾಯಿ 50 ಪೈಸೆ ಆಗಿದೆ. ಝೊಮ್ಯಾಟೊ ಆ್ಯಪ್ ಲಭ್ಯವಿರುವ ಎಲ್ಲ ನಗರಗಳಲ್ಲಿ ಈ ಪರಿಷ್ಕೃತ ದರ ಜಾರಿಗೆ ಬರಲಿದೆ ಎಂದು ಕಂಪನಿ ತಿಳಿಸಿದೆ. ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ತೈಲ ಬೆಲೆಯಿಂದಾಗಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎನ್ನಲಾಗಿದೆ. ಝೊಮ್ಯಾಟೊ ಆ್ಯಪ್ನಲ್ಲಿ ಲಭ್ಯವಿರುವ ಝೊಮ್ಯಾಟೊ ಗೋಲ್ಡ್ ಚಂದಾದಾರರು ಕೂಡ ಈ ಹೆಚ್ಚುವರಿ ಬೆಲೆಯನ್ನ ಪಾವತಿಸಬೇಕಿದೆ. ಈ ಮೊತ್ತಕ್ಕೆ GST ಶುಲ್ಕ ಹಾಗೂ ಡೆಲಿವರಿ ಶುಲ್ಕಗಳನ್ನು ಸೇರಿಸಿ ಆಹಾರದ ಮೊತ್ತ ಮತ್ತಷ್ಟು ಹೆಚ್ಚಲಿದೆ. ಸ್ವಿಗ್ಗಿಯಲ್ಲಿ ಕೂಡ ಪ್ಲಾಟ್ಫಾರ್ಮ್ ದರ 14 ರೂಪಾಯಿ 90 ಪೈಸೆ ಇದ್ದು, ಇದೀಗ ಈ ಸಾಲಿಗೆ ಝೊಮ್ಯಾಟೊ ಕೂಡ ಸೇರಿದಂತಾಗಿದೆ. ತೆಂಕುತಿಟ್ಟು ಯಕ್ಷಗಾನದ ಮೇರು ಕಲಾವಿದರು, ನಡೆದಾಡುವ ವಿಶ್ವಕೋಶ ಎಂದೇ ಖ್ಯಾತಿ ಪಡೆದ ಸೂರಿಕುಮೇರು K. ಗೋವಿಂದ ಭಟ್ ವಿಧಿವಶರಾಗಿದ್ದಾರೆ. 90 ವರ್ಷ ಪ್ರಾಯದ ಹಿರಿಯ ಕಲಾವಿದರು ವಯೋಸಹಜ ಕಾಯಿಲೆಯಿಂದ ಅಸ್ತಂಗತರಾಗಿದ್ದಾರೆ. ಯಕ್ಷಗಾನ ರಂಗದ ಸರ್ವಶ್ರೇಷ್ಠ ಕಲಾವಿದನ ನಿಧನಕ್ಕೆ ಸಂಪೂರ್ಣ ಕಲಾಲೋಕ ಕಂಬನಿ ಮಿಡ್ತಿದೆ.
ದಶಾವತಾರಿ ಎಂದೇ ಖ್ಯಾತಿ ಪಡೆದಿದ್ದ ಗೋವಿಂದ್ ಭಟ್ ಅವರು ಯಕ್ಷಗಾನ ಗುರುಗಳಾಗಿಯೂ ಅನೇಕರಿಗೆ ಕಲಾದಾನ ಮಾಡಿರುವ ಕೀರ್ತಿಯನ್ನು ಹೊಂದಿದ್ದಾರೆ. ಸುದೀರ್ಘ 70 ವರ್ಷಗಳ ಕಾಲ ಯಕ್ಷರಂಗಕ್ಕೆ ಸೇವೆ ನೀಡಿದ ಗೋವಿಂದ್ ಭಟ್ ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿರುವ ತಮ್ಮ ಹಿರಿಯ ಪುತ್ರನ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಧರ್ಮಸ್ಥಳ ಯಕ್ಷಗಾನ ಮೇಳದ ಪ್ರಮುಖ ಕಲಾವಿದರಾಗಿದ್ದ ಗೋವಿಂದ ಭಟ್ಟರು ಒಂದೇ ಮೇಳದಲ್ಲಿ 54 ವರ್ಷಕ್ಕೂ ಅಧಿಕ ಕಾಲ ತಿರುಗಾಟ ನಡೆಸಿದವರು. ಯಕ್ಷಗಾನ ರಂಗದ ಅಭೂತಪೂರ್ವ ಸಾಧನೆಗಾಗಿ ರಾಜ್ಯೋತ್ಸವ ಪ್ರಶಸ್ತಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ ಪುರಸ್ಕಾರ, ಕರ್ನಾಟಕ ಜನಪದ ಅಕಾಡೆಮಿ ಸಾಧನ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ಇವರನ್ನು ಅರಸಿ ಬಂದಿದ್ದವು. ಟೀಮ್ ಇಂಡಿಯಾದ ಮಾಜಿ ಲೆಗ್ ಸ್ಪಿನ್ನರ್ ಲಕ್ಷ್ಮಣ್ ಶಿವರಾಮನ್ ಕಾಮೆಂಟರಿ ಪ್ಯಾನೆಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಬಿಸಿಸಿಐ ಮೇಲೆ ವರ್ಣಭೇದ ನೀತಿಯ ಗಂಭೀರ ಆರೋಪ ಮಾಡಿರುವ ಲಕ್ಷ್ಮಣ್ ಶಿವರಾಮನ್ ತಮ್ಮ ಸುದೀರ್ಘ 23 ವರ್ಷಗಳ ವೃತ್ತಿ ಜೀವನಕ್ಕೆ ವಿದಾಯ ಘೋಷಿಸಿದ್ದಾರೆ. ಸಾಮಾಜಿಕ ಜಾಲತಾಣ ವೇದಿಕೆ ಎಕ್ಸ್ನಲ್ಲಿ ಸರಣಿ ಪೋಸ್ಟ್ಗಳನ್ನು ಹಾಕುವ ಮೂಲಕ ಲಕ್ಷ್ಮಣ್ ಶಿವರಾಮನ್ ತಮ್ಮ ಬೇಸರ ಹೊರಹಾಕಿದ್ದಾರೆ. ಟಾಸ್ ಪ್ರಕ್ರಿಯೆ, ಪ್ರಶಸ್ತಿ ಪ್ರದಾನ ಸಮಾರಂಭಗಳಲ್ಲಿ ತಮಗೆ ಅವಕಾಶ ಇರುತ್ತಿರಲಿಲ್ಲ. ಹಿರಿಯ ಕಾಮೆಂಟೇಟರ್ಗಳ ಅನುಪಸ್ಥಿತಿಯಲ್ಲಿಯೂ ಉನ್ನತ ಜವಾಬ್ದಾರಿಗಳನ್ನು ನಮಗೆ ನೀಡ್ತಾ ಇರಲಿಲ್ಲ ಎಂದು ಲಕ್ಷ್ಮಣ್ ಶಿವರಾಮನ್ ಅಸಮಾಧಾನ ಹೊರಹಾಕಿದ್ದಾರೆ. ಅಲ್ಲದೆ ನಿಮ್ಮ ಮೈಬಣ್ಣದಿಂದಾಗಿ ನೀವು ಈ ರೀತಿ ಅವಕಾಶ ವಂಚಿತರಾಗಿರಬಹುದೇ ಎಂಬ ಅಭಿಮಾನಿಗಳ ಪ್ರಶ್ನೆಗೂ ಉತ್ತರಿಸಿದ ಅವರು, ಹೌದು, ಮೈಬಣ್ಣದ ತಾರತಮ್ಯದಿಂದಾಗಿಯೇ ನಾನು 23 ವರ್ಷಗಳ ಕಾಮೆಂಟೇಟರಿ ವೃತ್ತಿ ಅನುಭವದ ಬಳಿಕವೂ ಅವಕಾಶ ವಂಚಿತನಾಗಿದ್ದೆ ಎಂದು ತಿಳಿಸಿದ್ದಾರೆ. ಇನ್ನು ಲಕ್ಷ್ಮಣ್ ಶಿವರಾಮನ್ ಅವರ ಈ ನಿರ್ಧಾರಕ್ಕೆ ಕ್ರಿಕೆಟಿಗ ರವಿಚಂದ್ರನ್ ಅಶ್ವಿನ್ ಪ್ರತಿಕ್ರಿಯಿಸಿದ್ದು, ಕನಿಷ್ಠ IPL ವರೆಗಾದರೂ ಇರಬಾರದಿತ್ತೆ ಎಂದು ಮನವಿ ಮಾಡಿದ್ದಾರೆ. ಆದರೆ ಹಿರಿಯ ಕಾಮೆಂಟೇಟರಿಯೊಬ್ಬರು ಈ ರೀತಿ ಬಿಸಿಸಿಐ ವಿರುದ್ಧ ವರ್ಣಭೇದದ ಗಂಭೀರ ಆರೋಪ ಮಾಡಿದ್ದು ಬಿಸಿಸಿಐ ಆಡಳಿತ ಮಂಡಳಿಯ ಮೇಲೆ ಸಾರ್ವಜನಿಕವಾಗಿ ಅಸಮಾಧಾನ ವ್ಯಕ್ತವಾಗುವಂತಾಗಿದೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.